ನಮಸ್ಕಾರ, ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರು. ಈ ಸ್ನೇಹಮಯಿ ಕೃಷ್ಣ ಅನ್ನುವಂತಹ ವ್ಯಕ್ತಿ ಮೊನ್ನೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾನೆ. ನಟೇಶ್ ಅನ್ನುವ ಅಧಿಕಾರಿ ಬಡ್ತಿಗಾಗಿ, ಪ್ರಮೋಷನ್ಗಾಗಿ, ಟ್ರಾನ್ಸ್ಫರ್ಗಾಗಿ 1,40,00,000 ರೂಪಾಯಿಯನ್ನು ಈಗಿನ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅದನ್ನು ನೋಡಿದ ತಕ್ಷಣವೇ ಎಲ್ಲರೂ ಕೂಡ ಹೌಹಾರಿದರು. ಆನಂತರ ಸರ್ಕಾರದ ಮಟ್ಟದ ಅಧಿಕಾರದಲ್ಲಿ ಲಂಚ ರಿಶ್ವತ್ತು ಇದ್ದೇ ಇದೆ. ಹೀಗಾಗಿ ಈ ವ್ಯಕ್ತಿ ಹತ್ರ ಏನಾದರೂ ಒಂದು ವಿಶೇಷವಾದಂಥ ಮಾಹಿತಿ ಇದೆ, ಡಾಕ್ಯುಮೆಂಟ್ಸ್ ಇದೆ ಅಂತ ಎಲ್ಲರೂ ಕೂಡ ತಿಳ್ಕೊಂಡ್ರು. ಆದರೆ ಅದನ್ನು ಬಿಡಿಸಿ ನೋಡಿದರೆ, ಈಗ ಮಾಧ್ಯಮಗಳ ವರದಿಯೆಲ್ಲ ನೋಡಿದರೆ ಇವನ ಹತ್ರ ಏನು ಕೂಡ ಇಲ್ಲ. ಮಾಧ್ಯಮ ವರದಿ ಅಂತ ಹೇಳಿದರೆ ರಿಪೋರ್ಟಿಂಗ್, ಕೆಲವೊಂದಿಷ್ಟು ಅದನ್ನು ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ. ಈ ಸ್ನೇಹಮಯಿ ಕೃಷ್ಣ ಅನ್ನುವಂಥ ವ್ಯಕ್ತಿ ಯಾರು ಅನ್ನೋದನ್ನ ನಿಮ್ಮೆಲ್ಲರಿಗೂ ಸ್ವಲ್ಪ ನಾನು ಮತ್ತೆ ಸ್ಮೃತಿ ಪಟಲದಲ್ಲಿ ತರ್ತೇನೆ. ಈ ವ್ಯಕ್ತಿ ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳ ಪ್ರಕರಣ ನಡಿಬೇಕಾದ್ರೆ, SIT ಎನ್ಕ್ವೈರಿ ನಮ್ಮೆಲ್ಲರದು ಕೂಡ ಆಗಬೇಕಾದ್ರೆ ನೇರವಾಗಿ ಬೆಳ್ತಂಗಡಿ SIT ಕ್ಯಾಂಪಿಗೆ ಬರ್ತಾನೆ. ಬಂದು ಈ ಹೋರಾಟಗಾರರಿಗೆ ಫಾರಿನ್ ಫಂಡ್ ಬಂತು, ಅದು ಇದು ಅಂತ ನನ್ನ ಮೇಲೇನು ಕೂಡ ಬೇರೆ ಬೇರೆ ಆಪಾದನೆಯನ್ನು ಮಾಡ್ತಾನೆ. ಯಾವುದೇ ದಾಖಲೆ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಮಾಡಲಿ, ನಮ್ಮ ಬಗ್ಗೆ ಮಾಡಲಿ, ಯಾಕಂದ್ರೆ ತೀಟೆ ತೀರಿಸ್ಕೋಬೇಕು ಮಾತಾಡ್ತಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಳ ಮಾವ ವಿಠ್ಠಲಗೌಡರು ಅವರೇ ಕಾರಣ ಅಂತ ಯಾವುದೇ ಲಂಗು ಲಗಾಮಿಲ್ಲದೇ ಮಾತಾಡಿಬಿಡ್ತಾನೆ. ಆನಂತರ ಈ ವ್ಯಕ್ತಿ ಯಾರು ಸೌಜನ್ಯ ಹೋರಾಟದಲ್ಲಿ ಅಥವಾ ಸೌಜನ್ಯ ಪ್ರಕರಣಕ್ಕೆ ಇವನು ಏನು ಸಂಬಂಧ? 13 ವರ್ಷದಲ್ಲಿ ಇವನು ಎಲ್ಲಿದ್ದ? ಎಲ್ಲರೂ ಕೂಡ ಕೇಳಿದರು. ಅವಾಗಲೇ ಇವನ ಬಗ್ಗೆ ಡೌಟ್ ಬಂದಿತ್ತು. ವಿಠ್ಠಲಗೌಡರು ಸೌಜನ್ಯಾಳನ್ನ ಮಗಳ ಥರ ನೋಡ್ಕೊಂಡಂಥವ್ರು. ಅವ್ರ ಮೇಲೆ ಸುಮ್ಮನೆ ಒಂದು ಆರೋಪ, ಸುಮ್ಮನೆ ಒಂದು ಹೋರಾಟದ ದಿಕ್ಕು ತಪ್ಪಿಸೋದಕ್ಕೆ, ಆನಂತರ ನ್ಯಾಯಯುತವಾದಂಥ ಬೇಡಿಕೆ ಏನಿದೆ, ನ್ಯಾಯ ಸಿಗಲಿ ಅನ್ನೋ ಬೇಡಿಕೆಗೆ ಗಬ್ಬು ಎಬ್ಬಿಸಿ ಹೋದಂತಹ ವ್ಯಕ್ತಿ ಇದೇ ಸ್ನೇಹಮಯಿ ಕೃಷ್ಣ ಅನ್ನುವಂಥ ವ್ಯಕ್ತಿ. ಅಂದರೆ ಇಲ್ಲಿ ಬಹಳ ಸ್ಪಷ್ಟವಾಗುತ್ತೆ, ಈ ವ್ಯಕ್ತಿ ತಾನೇನು ರಿಸರ್ಚ್ ಮಾಡಿ ದಾಖಲೆಗಳನ್ನು ಮುಂದಿಟ್ಟು ಅಥವಾ ಅಧಿಕೃತ ಮಾಹಿತಿಗಳನ್ನು ಮುಂದಿಟ್ಟು ಮಾತಾಡುವಂಥ ವ್ಯಕ್ತಿ ಅಲ್ಲ. ಯಾರೋ ಒಬ್ಬರು ಕಪೋಲ ಕಲ್ಪಿತವಾಗಿ ಸೃಷ್ಟಿ ಮಾಡಿದಂತಹ ಸ್ಟೇಟ್ಮೆಂಟ್ಗಳನ್ನು, ಹೇಳಿಕೆಗಳನ್ನು, ನಿರಾಧಾರ ಆರೋಪಗಳನ್ನು ಇವನು ಮಾಧ್ಯಮದ ಮುಂದೆ ಬಂದು ಹೇಳತಕ್ಕಂಥ ವ್ಯಕ್ತಿ. ಈಗ ಮುಖ್ಯ ಕಾರ್ಯದರ್ಶಿ ಅವ್ರ ಮೇಲೆ ನಾನೇನು ತಿಳ್ಕೊಂಡಿದ್ದೆ, ನಟೇಶ್ ಅನ್ನುವ ಅಧಿಕಾರಿ 1,40,00,000 ಕೊಟ್ಟಿದ್ದಾನೆ. ಆಮೇಲೆ ಈ ವ್ಯಕ್ತಿ ಇದನ್ನು ಕೂಡ ಹೇಳ್ತಾನೆ, ವೆಹಿಕಲ್ ನಂಬರ್ ಹೇಳ್ಬಿಡ್ತಾನೆ. ನಾನೇನು ತಿಳ್ಕೊಂಡಿದ್ದೆ ನೋಡಿ, ಯಾವತ್ತಿಗೂ ಕೂಡ ಕರಪ್ಷನ್ ಕೇಸಸ್ ಅಂದರೆ ಲೋಕಾಯುಕ್ತ ಆಕ್ಟ್ ಅಲ್ಲಿ ಗಿವರ್ ಅಂಡ್ ರಿಸೀವರ್ ಅಂತ ಇರ್ತಾರೆ, ಬ್ರೈಬ್ ಕೊಡೋನು ಮತ್ತು ತೆಗೆದುಕೊಳ್ಳೋನು. ಇಲ್ಲಿ ದೂರುದಾರ ಯಾರು ತಾನು ತನಗೆ ತೊಂದರೆ ಆಗಿದೆ, ಹರಾಸ್ಮೆಂಟ್ ಆಗಿದೆ, ಲಂಚ ಕೊಡೋದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಅವನು ದೂರುದಾರ ಆಗ್ತಾನೆ. ಯಾವುದೋ ಥರ್ಡ್ ಪರ್ಸನ್ ಅಲ್ಲ. ಥರ್ಡ್ ಪರ್ಸನ್ ಹತ್ರ ಅಧಿಕೃತ ಮಾಹಿತಿ ಇದ್ರೆ ಕೊಡಬಹುದು, ಖಂಡಿತವಾಗಿ ಕೊಡಬಹುದು. ಆದರೆ ಇಲ್ಲಿ ನೋಡಿದ್ರೆ ಸ್ವತಃ ಈ ವ್ಯಕ್ತಿ ಏನು ನಟೇಶ್ ಅಂತ ಅಧಿಕಾರಿ ದುಡ್ಡು ಕೊಟ್ಟರು, ಲಂಚ ಕೊಟ್ಟರು ಅಂತ ಹೇಳ್ತಾನಲ್ಲ, ಸ್ವತಃ ಆ ಅಧಿಕಾರಿನೇ ಈ ಸ್ನೇಹಮಯಿ ಕೃಷ್ಣನ ಮೇಲೆ ಆರೋಪ ಮಾಡಿಬಿಟ್ಟಿದ್ದಾರೆ, ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸೊ ಹಂಗಿದ್ರೆ ಇದು ಒನ್ಸ್ ಅಗೇನ್ ಕ್ಲಿಯರ್ ಆಗುತ್ತೆ, ಈ ಸ್ನೇಹಮಯಿ ಕೃಷ್ಣ ಅನ್ನುವಂಥ ವ್ಯಕ್ತಿ ಒಬ್ಬ ಬಾಡಿಗೆ ಸೋಷಿಯಲ್ ಆಕ್ಟಿವಿಸ್ಟ್, ಸಾಮಾಜಿಕ ಕಾರ್ಯಕರ್ತ, ಸುಪಾರಿ ಸಾಮಾಜಿಕ ಕಾರ್ಯಕರ್ತ ಅಂತ ಕರೀತಾರೆ. ಇವ್ರಿಗೂ ನಕಲಿ ಸುಮ್ಮನೆ ಯಾರೋ ಒಬ್ರು ಹೇಳ್ತಾರೆ, ಇವ್ರ ಹಿಂದೆ ಯಾರೋ ಒಬ್ರು ಇರ್ತಾರೆ, ನೀನು ಹಂಗೆ ಮಾಡು ಹಿಂಗೆ ಮಾಡು, ಒಂದು TV ಚಾನಲ್ಗೆ ಫಿಕ್ಸ್ ಮಾಡಿರ್ತಾರೆ, ಹಂಗೆ ಹೇಳಿ ಇದನ್ನ ಮಾಡ್ತಾನೆ. ಒಂದ್ ವೇಳೆ ಇವನಿಗೆ ಸಿದ್ದರಾಮಯ್ಯನವರು ಸೈಟ್ ತಗೊಂಡ್ರು ಅನ್ನೋ ಅಂತಹದು ಸಾರ್ವಜನಿಕರಿಗೆ ಮೋಸ ಮಾಡಿದ್ರು ಅಂತ ಇವನು ಭಾವನೆ ಇತ್ತಂತ ಹೇಳಿದ್ರೆ ಅದಕ್ಕೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತು. ನಾನಿಲ್ಲಿ ಸಿದ್ದರಾಮಯ್ಯನವ್ರನ್ನ ಡಿಫೆಂಡ್ ಮಾಡ್ಕೊತಾ ಇಲ್ಲ. ಆದರೆ ಧರ್ಮಸ್ಥಳದಲ್ಲಿ ಕಡಿಮೆ ಅಂದ್ರೂ 1,000 ಎಕರೆ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ. ಸರ್ಕಾರದ ಭೂಮಿಯನ್ನ ಸುಳ್ಳು ಸರ್ಟಿಫಿಕೇಟ್, ಭೂರಹಿತ ಬಡವ ಅಂತ ಹೇಳಿ
7 ಎಕರೆ 59 ಗುಂಟೆ. ಅದೇ ನಕಲಿ ದೇವಮಾನವನ ತಮ್ಮ ಯಾರ ಪರವಾಗಿ ಇವನು ಬಂದು ವಕಾಲತ್ ವಹಿಸಿದ ಸೌಜನ್ಯ ಹೋರಾಟದಲ್ಲಿ ಅವ್ರ ಮಗ ಮಾಡೇ ಇಲ್ಲ, ವಿಠಲ್ ಗೌಡರು ಮಾಡಿದ್ದು ಅಂತ ಸುಳ್ಳು ಗಬ್ಬೆಬ್ಬಿಸಿ ಹೋಗಕ್ಕೆ ಬಂದಲ್ಲ, ಅದ್ರ ಬಗ್ಗೆ ಅಲ್ಲಿ ಭೂಕಬಳಿಕೆ ಬಗ್ಗೆ ಮಾತಾಡಬೇಕಾಗಿತ್ತು. ಆ ನಂತರ ಇವ್ರು ಯಾವ ರೀತಿ ಒಂದು ಪ್ರೊಪಗಂಡ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಒಂದು ಐಟಮ್ ಡಾನ್ಸ್ಗೆ ಕರೀತಾರೆ. ಐಟಮ್ ಡಾನ್ಸ್ ಇದ್ದಂಗೆ ಒಂದಿಷ್ಟು ದುಡ್ಡು ಕೊಡ್ತಾರೆ, ಬಂದು ಡಾನ್ಸ್ ಮಾಡ್ಬೋದು. ಇವರೆಲ್ಲ ಬಂದರು ಒಂದಿಷ್ಟು ಜನ, ನಮ್ದು ಎನ್ಕ್ವೈರಿ ನಡಿಬೇಕಾದ್ರೆ ನಮ್ಗೆ ಫಾರಿನ್ ಫಂಡ್ ಬಂತು, ಅಲ್ಲಿ ಬಂತು, ಒಂದೇ ಒಂದು ತುಣುಕು ತೋರಿಸಲಿಲ್ಲ. ನಮ್ದು SIT ಎನ್ಕ್ವೈರಿ ಆಗಬೇಕಾದ್ರೆ ಒಂದೇ ಒಂದು ಪ್ರೂಫ್ ಎವಿಡೆನ್ಸ್ ಕೂಡ ಸಿಗಲಿಲ್ಲ. ಆದರೂ ಕೂಡ SIT ಕಚೇರಿ ಮುಂದೆ ಬಂದು ಐಟಮ್ ಡಾನ್ಸ್ ಮಾಡಿ ಹೋಗ್ಬಿಟ್ರು. ಅವಾಗ ಎಲ್ಲರೂ ಪ್ರಶ್ನೆ ಮಾಡಿದ್ರು ಈ ವ್ಯಕ್ತಿಗೆ, ನೀನು ಎಲ್ಲಿದ್ಯಪ್ಪ 13 ವರ್ಷ ಸೌಜನ್ಯ ಹೋರಾಟದಲ್ಲಿ, ನಿನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆ? ಆ ನಂತರ ಕುಟುಂಬಸ್ಥರ ಜೊತೆಗೆ ಏನಾದರೂ ಮಾತಾಡಿದ್ಯಾ? ವಿಕ್ಟಿಮ್ ಜೊತೆಗೆ ಏನಾದರೂ ಮಾತಾಡಿದ್ಯಾ? ಏನು ಉತ್ತರ ಇಲ್ಲ. ಅವಾಗ ಓಡಿ ಹೋದಂತಹ ವ್ಯಕ್ತಿ, ಮಾಧ್ಯಮಗಳಿಂದ ಪರಾರಿಯಾದಂತಹ ವ್ಯಕ್ತಿ, ಈಗ ಮತ್ತೆ ಒಂದು ಹೊಸ ಐಟಮ್ ಡಾನ್ಸ್ ಮಾಡಕ್ ಬಂದಿದ್ದಾನೆ. ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಈಗೇನು CCB ಅವರು ಇವನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ದಯವಿಟ್ಟು ಇವನ ಪ್ರತಿಯೊಂದು ಕಾಲ್ ಲಿಸ್ಟು ಮತ್ತೆ ಯಾವ್ಯಾವ ವ್ಯಕ್ತಿಗಳಿಗೆ ಭೇಟಿಯಾಗಿದ್ದಾನೆ, ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ಇವನೇನು ಮಾತಾಡಿದ್ದಾನೆ, ಇವನಿಗೆ ಯಾರು ಸುಪಾರಿ ಕೊಟ್ಟಿದ್ದಾರೆ, ಧರ್ಮಸ್ಥಳ ಪ್ರಕರಣ ಹಾಳು ಮಾಡೋದಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ನೂರಾರು ಕೊಲೆಗಳು, ಅತ್ಯಾಚಾರ ಆದರೂ ಕೂಡ ಅದನ್ನು ಡೈವರ್ಟ್ ಮಾಡೋದಕ್ಕೆ ಒಂದು ದೊಡ್ಡ ಟೀಮ್, ಪ್ರಭಾವಿಗಳೇ ಧರ್ಮಸ್ಥಳ ಆ ಕೊಲೆಗಡಕ ಕುಟುಂಬದ ಪರವಾಗಿರತಕ್ಕಂಥ ಒಂದು ಟೀಮ್ ಬಹಳ ಸ್ಪಷ್ಟವಾಗಿ ಕೆಲಸ ಮಾಡುತ್ತಿದೆ. ಈ ಸ್ನೇಹಮಹಿ ಕೃಷ್ಣ ವ್ಯಕ್ತಿಯನ್ನು ಮುಖಾಂತರ ಬಹಳ ಇದು ಕ್ಲಿಯರ್ ಆಗಿ ಗೋಚರ ಆಗ್ತಾ ಇದೆ. ಎಲ್ಲರೂ ಇವನಿಗೆ DK ಮಹಿ ಕೃಷ್ಣ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಮಾನ್ಯ ಹಿರಿಯರಾದಂತಹ DK ಶಿವಕುಮಾರ್ ಅವರು ಆ ಸೌಜನ್ಯ ಗೌಡ ಅಂತ ಒಕ್ಕಲಿಗರು, ನಾನು DK ಶಿವಕುಮಾರ್ ಅಂದ್ಕೂಳೆ ಯಾಕಂದ್ರೆ ಅವರು ಈ ರಾಜ್ಯ ಕಂಡಂತ ಒಬ್ಬ ಒಕ್ಕಲಿಗ ನಾಯಕ. ಸೌಜನ್ಯ ಕೂಡ ಒಕ್ಕಲಿಗ ಆದಲ್ರಿ, ಒಕ್ಕಲಿಗ ಹೆಣ್ಣುಮಗಳು, ದೈವ ಭಕ್ತಿ, ಚಾಮುಂಡೇಶ್ವರಿಯ ಭಕ್ತಿ ಅವಳ ಪರವಾಗಿ, ಅವಳ ನ್ಯಾಯದ ಪರವಾಗಿ ನಿಲ್ಲೋದನ್ನು ಬಿಟ್ಟು ಯಾವ ಕುಟುಂಬದ ಮೇಲೆ ಆರೋಪ ಇದೆ ಅವ್ರ ಪರವಾಗಿ ನಿಂತ್ಕೊಳ್ತಾರೆ. ಯಾವಾಗ DK ಶಿವಕುಮಾರ್ ಅವರು ಮಾತಾಡ್ತಾರೆ ಆದ ತಕ್ಷಣನೇ ಆ ಟೀಮ್ನಲ್ಲಿನೇ ಈ ವ್ಯಕ್ತಿ ಬರ್ತಾನೆ, ಯಾರು ಸ್ನೇಹಮಹಿ ಕೃಷ್ಣ ಅಂತೇಳಿ. ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು CCB ಅಧಿಕಾರಿಗಳಿಗೆ, ಒಂದೇನು ಎನ್ಕ್ವೈರಿ ಮಾಡ್ತಾ ಇದ್ದೀರಿ, ದಯವಿಟ್ಟು ಎಲ್ಲ ಕಾಲ್ ಲಿಸ್ಟನ್ನು ಕೂಡ ತೆಗಿಬೇಕು ಮತ್ತು ಸೌಜನ್ಯ ಹೋರಾಟವನ್ನು ದಿಕ್ಕು ತಪ್ಪಿಸೋದರಲ್ಲಿ ಇವನ ಪಾತ್ರ, ಇವನ ಹಿಂದೆ ಇರುವಂತವ್ರು ಯಾರು ಎಲ್ಲರನ್ನೂ ಕೂಡ ಕಂಡು ಹಿಡಿದು ಅವರ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ತಗೋಬೇಕು. ಟಿವಿ ಚಾನೆಲ್ಗಳಿಗೆ ಒಂದು ಪ್ರಶ್ನೆ ಕೇಳ್ತೇನೆ, ವಿಶೇಷವಾಗಿ ಅಜಿತ್ ಹನುಮಕ್ನವರು ಮತ್ತೆ ಕೆಲವೊಂದಿಷ್ಟು ಟಿವಿ ಚಾನೆಲ್ನವರು, BJPಯ ಯಾರು ಅಶೋಕ್ ಅವರು ಆರೋಪ ಮಾಡಿದ ಮರುದಿನಾನೇ ಅರೆಸ್ಟ್ ಮಾಡಿದ್ರು, ಹಿಂಗೆ ಟಿವಿ ಚಾನೆಲ್ನಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ. ಅದೇ ಪ್ರಶ್ನೆ ನಾನು ನಿಮಗೆ ಟಿವಿ ಚಾನೆಲ್ನವ್ರಿಗೆ, ಈ ಅಶೋಕ್ ಅವ್ರಿಗೆ, ವಿರೋಧ ಪಕ್ಷದ ಕೆಲವು ಸೆಲೆಕ್ಟೆಡ್ ನಾಯಕರುಗಳಿಗೆ ಕೇಳ್ತಾ ಇದ್ದೀನಿ, ಮತ್ತೆ ನಮಗ್ ಮಾಡಿದ್ದೇನು? ನಾವು ಇವನು ಬರೀ ಸುಳ್ಳು ಆರೋಪ ಮಾಡಿದನ್ರಿ ಇವನು. ನಾವು ಎಲ್ಲಾ ದಾಖಲೆಗಳನ್ನ ಮುಂದೆ ಇಟ್ಟು SIT ಮುಂದಿಟ್ಟಿದ್ದೀವಿ. ಇಷ್ಟು ಕೊಲೆಗಳಾಗಿದೆ, ಇಷ್ಟು ಏನೋ ಅನಾಥ ಶವಗಳು ಬಿದ್ದಿದೆ, ತನಿಖೆ ಆಗಿಲ್ಲ, ದಾಖಲೆಗಳನ್ನ ಪಂಚಾಯಿತಿ ಪೊಲೀಸ್ ಇಲಾಖೆ ದಾಖಲೆಗಳನ್ನ ಮುಂದಿಟ್ಟು ಮಾತಾಡಿದ್ರು ಕೂಡ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿರಲ್ರಿ. ಅಂದ್ರೆ ನಮಗೆ ಒಂದು ನ್ಯಾಯ, ಅವ್ರಿಗೆ ಒಂದು ನ್ಯಾಯನ? ಸುಳ್ಳು ಆರೋಪ ಮಾಡುವಂತವನಿಗೆ ಒಂದು ನ್ಯಾಯ, ನಿಜವಾಗಿ ದಾಖಲೆಗಳನ್ನು ಇಟ್ಟು ತೋರಿಸುವಂತ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಒಂದು ರೀತಿ ಬಿಂಬಿಸ್ತೀರಿ ನೀವು. ಈ ಬಗ್ಗೆ ನೀತಿ ನಿಮ್ದು ಟಿವಿ ಚಾನೆಲ್ಗಳದು ಮಾತಾಡ್ತಾ ಇದ್ದಾರೆ. ಅಯ್ಯೋ, ಆರೋಪ ಮಾಡಿದ ಮರದನ್ನೇ ಪ್ರಜಾಪ್ರಭುತ್ವನೇ ಇಲ್ವಾ? ಹಾಗಿದ್ರೆ ನಮಗ್ ಪ್ರಜಾಪ್ರಭುತ್ವ ಇಲ್ವಾ? ಇಷ್ಟೊಂದು ಕೊಲೆ ಆಗಿದೆ ಅಲ್ರಿ. ಸೌಜನ್ಯ ಡೆಡ್ ಬಾಡಿ, ಅದು ಡೆಡ್ ಬಾಡಿ ಅಲ್ವಾ? ಕನಸ ಯಾರ್ದಾದ್ರು? ಅದು ಪದ್ಮಲತಾದ್ದು ಕನಸ. ಆನೆ ಮಾವತ ಅಣ್ಣ ತಂಗಿ ಇಬ್ಬರನ್ನು ಕೂಡ ರುಬ್ಬುಗಂಡಿಂತ ಜಡ್ಜ್ ಕೊಂದ್ರಲ್ಲ, ಅದು ಯಾರ್ದಾದ್ರೂ ಕನಸು ಬಿದ್ದಿತ್ತ? ಅದು ದಾಖಲೆಗಳನ್ನ ಮುಂದಿಟ್ಟು ಮಾಡೋರು ನಮಗೆ, ಇವ್ರು ಎಲ್ಲಿ ಸುಮ್ಮನೆ ಆರೋಪ ಮಾಡ್ತಾ ಇದಾರೆ ಅಂತ ನಮ್ಮ ಮೇಲೆ ಟಿವಿ ಚಾನಲ್ ಅಜಿತ್ ಹನುಮಕ್ನವ್ರು, ಸುವರ್ಣ, ನಿಮ್ಗೆ ಗೊತ್ತು, ನಿಮ್ಮ ಹಣೆ ಬಾರ, ನಿಮ್ಮ ಮಾರ್ಕ್ಸ್ಗಳು ನೋಡಿ ಮನೆದು TRP ಬರೀ 20 ಬಂದಿದೆ, 6ನೇದು 7ನೇ ಸ್ಥಾನಕ್ಕೆ ಹೋಗಿದ್ದೀರಿ ನೀವು. ಈ ರೀತಿ ಸುಳ್ಳು ಹೇಳಿ 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 ಪ್ರಭಾವಿಗಳ ಕಾಲು ಬಿದ್ದು ಎಲ್ಲ ಗೊತ್ತಿದೆ ಜನರುಗಳಿಗೆ. ಅದಕ್ಕೆ ನಾನು CCB ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಈ ಸ್ನೇಹಮಹಿ ಕೃಷ್ಣನ ಎಲ್ಲಾ ದಾಖಲೆಗಳನ್ನು ಕೂಡ ಇವನ ಕಾಲ್ ಲಿಸ್ಟು, ಇವನ ಕಾಂಟ್ಯಾಕ್ಟ್ಸು, ಆಮೇಲೆ ಇವನ ಆದಾಯದ ಮೂಲ 3-4 ಮನೆಗಳನ್ನ ಮಾಡಿದ್ದಾನೆ. ಆದಾಯದ ಮೂಲ ಏನು ಇವನಿಗೆ? ಏನ್ ದುಡಿತಾನ? ಹೊಲ ಉತ್ತಾನ, ಬಿತ್ತಾನ, ಏನ್ ಮಾಡ್ತಾನೆ ಇವನು? ಏನ್ ಕೆಲಸ ಇವನು? ಏನ್ ಬಿಸ್ನೆಸ್ ಇವನು? ನಮ್ದು 108 ಕೇಳ್ತಾನೆ. ನಮ್ದೆಲ್ಲ ಎನ್ಕ್ವೈರಿ ಆಗಿದೆ, 10-15 ದಿನ ನಮ್ದೆಲ್ಲರದು ಎನ್ಕ್ವೈರಿ ಆಗಿದೆ. ಇವೊಂದು ಎನ್ಕ್ವೈರಿ ಆಗಬೇಕು ಮತ್ತು ಈ ಸುಪಾರಿ, ಬಾಡಿಗೆ, ನಕಲಿ ಹೋರಾಟಗಾರ, ಇವನ ಎಲ್ಲ ಮೂಲಗಳ ಹೊರತೆಗೆದು ಸಾರ್ವಜನಿಕವಾಗಿ
ಬಹಿರಂಗಪಡಿಸಬೇಕು ಮತ್ತು ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.